ಇವತ್ತು ಶಿವಮೊಗ್ಗ ನಗರದಲ್ಲಿ ಒಂದು ವಿಶೇಷವಾಗಿರುವಂಥ ಕಾರ್ಯಕ್ರಮ ಏನು ನಮ್ಮ HRMS ಹೊಸ ವರ್ಷನ್ 2.0 ಇದೆ. ಹಾಗೆ ಕ್ಯಾಸ್ ಬಗ್ಗೆ ಕೂಡ ಒಂದಿಷ್ಟು ಆನ್ಲೈನ್ ಸಿಸ್ಟಮ್ನಲ್ಲಿ ಅಪ್ಲೋಡ್ ಮಾಡುವಂಥ ವಿಚಾರಕ್ಕೆ ಬೆಂಗಳೂರಿಂದ HRMS ಆಫೀಸರ್ಸ್ ಎಲ್ಲ ಬಂದಿದ್ದಾರೆ. ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿರುವಂಥ ಎಲ್ಲ DDOs ಮತ್ತು ESTಯನ್ನು ಡೀಲ್ ಮಾಡುವಂಥ ಸೆಕ್ಷನ್ ಎಲ್ಲ ಕೂಡ ತಾವು ಬಂದಿದ್ದೀರಾ. ಹಾಗೆ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ತಾಲೂಕು ಅಧ್ಯಕ್ಷರಿದ್ದಾರೆ, ಅವರಿಗೆಲ್ಲ ಕೂಡ ಗೌರವವನ್ನು ಸಲ್ಲಿಸ್ತಾ ಒಂದು ವಿಶೇಷವಾಗಿರುವಂಥ ಕಾರ್ಯಕ್ರಮ ಮೋಹನ್ ಕುಮಾರ್ ಅವರು ಹೇಳಿದಾಗೆ 2013ರಿಂದ ನಾವು ನಿರಂತರವಾಗಿ ಈ ರೀತಿಯಾಗಿರುವಂಥ ಅದು ಜ್ಯೋತಿ ಸಂಜೀವಿನಿ ಅಂತ ಹೊಸ ಸ್ಕೀಮ್ ತಂದಾಗಲೂ ಕೂಡ ಸೆಮಿನಾರ್ಸ್ಗಳನ್ನು ಮಾಡಿದ್ವಿ. ಫಸ್ಟು CLT ಎಕ್ಸಾಮ್ ಬಗ್ಗೆ ಕೂಡ ಸುಮಾರು 10-15 ಎಕ್ಸಾಮಿನೇಷನ್ ಟ್ರೈನಿಂಗ್ಸ್ಗಳನ್ನು ಕೂಡ ಕೊಟ್ಟಿದ್ವಿ. ಫಸ್ಟು HRMS ಬಂದಾಗಲೂ ಕೂಡ ಟ್ರೈನಿಂಗ್ಗಳನ್ನು ಕೊಟ್ಟಿದ್ದೇವೆ. ಅದರ ಮುಂದುವರೆದ ಭಾಗವಾಗಿ ಇವಾಗ ಏನು HRMS 2.0 ವರ್ಷನ್ ಇದೆ ಅದ್ರ ಬಗ್ಗೆ ಕೂಡ ಇವತ್ತು ಬೆಂಗಳೂರಿಂದ ಒಂದು ಟ್ರೈನಿಂಗ್ ಕೊಡುವಂಥ ಒಂದು ಮುಂದಣ ಹೆಜ್ಜೆಯನ್ನು ಇವತ್ತು ನಾವೆಲ್ಲ ಕೂಡ ಇಟ್ಟು ತಾವೆಲ್ಲ ಕೂಡ ಇಲ್ಲಿ ಸೇರಿದ್ದೇವೆ. ತಮಗೆಲ್ಲ ಕೂಡ ಗೊತ್ತಿದೆ, ಇವತ್ತು ಎಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಪುರುಷೋತ್ತಮ್ ಸಿಂಗ್ ಅಂತೇಳಿ ನಮ್ಮ ಸ್ನೇಹಿತರು ಕೂಡ ಅವ್ರ ಹೆಡ್ ಆಫೀಸಲ್ಲಿ ಆಫೀಸರ್ ಇದ್ದಾರೆ. ಅವ್ರು ಎಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಡೇಟ್ಸ್ಗಳನ್ನು ಮಾಡಿದರೂ ಕೂಡ ಇವರು ಪ್ರಾಕ್ಟಿಕಲಾಗಿ ಬಂದಾಗ ಹೇಳುವಂಥದ್ದೇ ಬೇರೆ ಇರ್ತದೆ. ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೂಡ ಸಿಗೋದಿಲ್ಲ. ಆ ಉತ್ತರ ಒಂದು ಸಿಗಲಿಕ್ಕೆ ಒಂದು ವೇದಿಕೆ ಕೂಡ ಆಗಿರುವಂಥದ್ದು ಇಡೀ ರಾಜ್ಯದ ಯಾವ ಜಿಲ್ಲೆಯಲ್ಲಿಲ್ಲ, ನಮ್ಮ ಶಿವಮೊಗ್ಗದಲ್ಲಿ ಅನ್ನೋದನ್ನು ಭಾಳ ಅಭಿಮಾನದಿಂದ ಹೇಳಲಿಕ್ಕೆ ಬಯಸ್ತೇನೆ. ಈ ಕಾರ್ಯಕ್ರಮ ಮತ್ತು ಹಾಗೆ ಜಿಲ್ಲೆಗಳಲ್ಲಿ ಕೂಡ ಮುಂದುವರಿಯುತ್ತೆ ಅನ್ನೋದು ಕೂಡ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಇದು ಬಹಳ ಮುಖ್ಯವಾಗಿರುವಂಥ ಕಾರ್ಯಕ್ರಮ. ನಾವು ಕಂಪ್ಯೂಟರ್ ಲಿಟ್ರಸಿ ಎಕ್ಸಾಮಿನೇಷನ್ ಟ್ರೈನಿಂಗ್ ಕೊಡಬೇಕಾದಾಗ ಚಿಕ್ಕಮಗಳೂರು, ಹಾವೇರಿ, ದಾವಣಗೆರೆಯಿಂದ, ಉತ್ತರ ಕನ್ನಡದಿಂದ ನಮ್ಮ ಅಫಿಷಿಯಲ್ಸ್ ಬಂದು ಇಲ್ಲಿ ಟ್ರೈನಿಂಗನ್ನು ಪಡೆದಿದ್ದಾರೆ. ಅಂದರೆ ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ, ಆರ್ಗನೈಸೇಷನ್ ಅಂತ ಹೇಳಿದ್ರೆ ಒಂದಿಷ್ಟು ನೌಕರರ ವೆಲ್ಫೇರ್ ಆಗಿ ಒಂದಿಷ್ಟು ತ್ವರಿತವಾಗಿ ಅರ್ಥ ಮಾಡಿಕೊಳ್ಳುವಂಥ ರೀತಿಯಲ್ಲಿ ಒಂದಿಷ್ಟು ಮೇಲಧಿಕಾರಿಗಳು ಎಕ್ಸ್ಪರ್ಟ್ಸ್ಗಳ ಮೂಲಕ ಟ್ರೈನಿಂಗ್ ಕೊಡುವಂಥ ಕೆಲಸವನ್ನು ಸಂಘಟನೆ ನಿರಂತರವಾಗಿ ಮಾಡ್ತಿದೆ. ಮೊದಲೆಲ್ಲ ಕೂಡ ಮ್ಯಾನ್ಯಲ್ ಬಿಲ್ಸ್ಗಳಿತ್ತು, ಅವಾಗೆಲ್ಲ CTS ಫಾರ್ಮಲ್ಲಿ ಬಿಲ್ಸ್ಗಳನ್ನು ಮಾಡಬೇಕಿತ್ತು. ವೈಟ್ ಬಿಲ್ಲು, ಸ್ಟೇಟ್ ಕ್ಯಾಡರ್ ಇರ್ಬೋದು, ಯೆಲ್ಲೋ, ಪಿಂಕ್, ಈ ಥರದ್ದೆಲ್ಲ ಕಾಂಟಿಜೆನ್ಸಿ ಬಿಲ್ಗಳಿರ್ಬೋದು, TA ಬಿಲ್ಸ್ಗಳೆಲ್ಲ ಇತ್ತು. ಅವಾಗೆಲ್ಲ ಮ್ಯಾನ್ಯಲ್ ಇತ್ತು. ಅವತ್ತು 6 ಲಕ್ಷ ಜನ ಇದ್ದರೂ ಕೂಡ ಮ್ಯಾನ್ಯಲ್ನಲ್ಲಿ ಬಿಲ್ಗಳನ್ನು ಮಾಡಬೇಕಿತ್ತು. ಅದು ಟೀಚರ್ಸ್ ಪ್ರೈಮರಿದಂದರೆ 1000 ಮೆಂಬರ್ಸ್ದು ಕೂಡ ಒಂದು DA ಬಿಲ್ ಮಾಡಬೇಕಂದ್ರೆ 15 ದಿವಸ ಬೇಕಾಗಿತ್ತು. ನಂತರ ಕಂಪ್ಯೂಟರ್ ಸಿಸ್ಟಮ್ ಬಂತು, HRMS ಬಂತು, K1 ಬಂತು, ಇವತ್ತು K2 ವರ್ಷನ್ವರೆಗೆ ಕೂಡ ನಾವು ಬಂದಿದ್ದೇವೆ. ಅಂದರೆ ಅವತ್ತು 1 ವಾರ ಬಿಲ್ ಮಾಡುವಂಥ DA ಬಿಲ್ಲನ್ನು ಇವತ್ತು 1 ನಿಮಿಷ, 10 ನಿಮಿಷ ಅಥವಾ 1 ಅವರಲ್ಲಿ ಆ ಸಾವಿರಾರು ಜನ ಬಿಲ್ ಮಾಡುವಂಥ ಟೆಕ್ನಾಲಜಿ ಕೂಡ ನಮಗೆ ಬಂದಿದೆ. ಕಾರಣ ಮ್ಯಾನ್ ಪವರ್ ಕಡಿಮೆ ಆಗ್ತದೆ ಮತ್ತು ಆ್ಯಕ್ಯುರಸಿ ಪರ್ಫೆಕ್ಟ್ ಇರುತ್ತೆ, ಟೈಮ್ ಬೌಂಡ್ ಕೂಡ ಕವರ್ ಆಗ್ತದೆ ಮತ್ತು ಕ್ಲಿಯರ್ ಇರುತ್ತೆ, ಕ್ಲಾರಿಟಿ ಇರ್ತದೆ. ಹಾಗಾಗಿ ಇದೆಲ್ಲದೂ ಕೂಡ ಟೆಕ್ನಾಲಜಿಗೆ ನಾವು ಹೊಂದ್ಕೊಳ್ಬೇಕಂದ್ರೆ ಆ ತರಬೇತಿಗಳು ಕೂಡ ಅವಶ್ಯಕತೆ ಇದೆ. ಇದ್ರ ಜೊತೆ ಮೊದಲೆಲ್ಲ ಏನಾಗಿತ್ತು ಅಂದರೆ ಮ್ಯಾನ್ಯಲ್ಸ್ ಬಿಲ್ಸ್ಗಳನ್ನು ಮಾಡಬೇಕಾದಾಗ ಅನೇಕ ನಮ್ಮ ಅಕೌಂಟ್ಸ್ಗಳು KJD ಯಾರ್ಯಾರ್ದು ಅಕೌಂಟ್ಗೆ ಹೋಗ್ತಾ ಇತ್ತು, ಮಿಸ್ಸಿಂಗ್ ಕ್ರೆಡಿಟ್ ಆಗ್ತಿತ್ತು, ಸಸ್ಪೆನ್ಸ್ ಅಕೌಂಟ್ಗೆ ಹೋಗ್ತಿತ್ತು, GPF ಇರ್ಬೋದು, RD ಇರ್ಬೋದು, ಅಥವಾ ಏನಾದರೂ ನಮ್ಮ ಡಿಡಕ್ಷನ್ಸ್ಗಳು ಕೂಡ ನಮಗೆ ಸರಿಯಾಗಿ ಸಿಗ್ತಾ ಇರಲಿಲ್ಲ. ಇವತ್ತಾಗಿಲ್ಲ, ಎಲ್ಲದೂ ಕೂಡ 100% ಪರ್ಫೆಕ್ಟ್ ಇದೆ. ಎಷ್ಟೋ ಜನ ನಮ್ಮ ESTನಲ್ಲಿ ಕೆಲಸ ಮಾಡೋರು KGID ಅಮೌಂಟನ್ನು ಅವ್ರ ಅಕೌಂಟ್ಗಾಗಿ ಡ್ರಾ ಮಾಡ್ಕೊಂಡಿದ್ದು ಕೂಡ ನಮ್ಮ ಕಣ್ಮುಂದೆ ಇದೆ. ಇವತ್ತು ಟೆಕ್ನಾಲಜಿ ಬಂದಿದ್ದಕ್ಕಾಗಿ, ನಾವು ಅಡ್ವಾನ್ಸ್ ಆಗಿದ್ದಕ್ಕಾಗಿ ಇವತ್ತು ಒಂದೇ ಒಂದು ಪ್ರಕರಣವನ್ನು ನಾವು ಆ ರೀತಿ ನೋಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದು ಒಂದು ವರ್ಷನ್ ತುಂಬ ಟಫ್ ಇದೆ ಅನ್ನುವಂಥ ಮಾಹಿತಿ ನಮ್ಮ ನೌಕರ ವಲಯದಲ್ಲಿ ಚರ್ಚೆ ಆಯಿತು. ಹಾಗಾಗಿ ಮೋಹನ್ ಕುಮಾರ್ ಅವರು ಕೂಡ ಯೋಚನೆ ಮಾಡಿ, ಸರ್ ಈ ಥರ ಒಂದು ಬೇಗ ಮಾಡೋದು ಸೂಕ್ತ ಇದೆ, ತುಂಬ ರಿಕ್ವೆಸ್ಟ್ ಇದೆ ಅಂತ ಹೇಳಿದಾಗ ಜಿಲ್ಲಾಧಿಕಾರಿಗಳ ಅನುಮತಿಯನ್ನು ತೆಗೆದುಕೊಂಡು OODಯನ್ನು ತೆಗೆದುಕೊಂಡು ಇವತ್ತು ಇಡೀ ಜಿಲ್ಲೆಯ ಎಲ್ಲ ಅಧಿಕಾರಿಗಳು, ನೌಕರು ತಾವು ಬಂದಿದ್ದೀರಾ. ಏನೇನೋ ಅವರು ಡೀಟೇಲಾಗಿ ಅವರು ಎಕ್ಸ್ಪ್ಲೈನನ್ನು ಮಾಡ್ತಾರೆ. ಅದರ ನಂತರದಲ್ಲಿ ನಿಮ್ಮ ಏನೇನು ಪ್ರಶ್ನೆಗಳಿದೆ ಆ ಪ್ರಶ್ನೆಗಳಿಗೆ ಸಮರ್ಪಕವಾಗಿ, ಸಮರ್ಥವಾಗಿ ಉತ್ತರವನ್ನು ಕೊಡ್ತಾರೆ. ನಾವು ಯಾರನ್ನೂ ಕೂಡ ಕರೆಸಿಲ್ಲ. ಆ HRMS ವಿಂಗ್ನಲ್ಲಿ ಕೆಲಸ ಮಾಡುವಂಥ ಆಫೀಸರ್ಸ್ ಕೂಡ ಇದ್ದಾರೆ. ಅವರೇ ಕೂಡ ಸಾಫ್ಟ್ವೇರ್ ಇರ್ಬೋದು, ಎಲ್ಲ ಪ್ರಶ್ನೆಗಳಿಗೆ ಪ್ರಾಕ್ಟಿಕಲಾಗಿ ಕೂಡ ಅವ್ರು ಇನ್ವಾಲ್ವ್ ಆಗಿ ಕೆಲಸ ಮಾಡಿದವರು ಕೂಡ ನಮ್ಮ ಜೊತೆ ಇದ್ದಾರೆ. ಹಾಗಾಗಿ ಅವರು ಅದಕ್ಕೆ ಸಮರ್ಥವಾಗಿ ಆ ಒಂದು HRMS 2.0ಗೆ ಸಹಕಾರವನ್ನು ಕೊಡ್ತಾರೆ. ಆ ಬೆನಿಫಿಟ್ಸನ್ನು ತಾವು ತೆಗೆದುಕೊಳ್ಬೇಕನ್ನುವಂಥದ್ದನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಹಾಗೆ ನಿರ್ಮಲಾ ಮೇಡಮ್ ಮತ್ತು ಸುಮಂತ್ ಮತ್ತು ಸುಧಾಮಣಿ ಅವರು ಪ್ರಾಜೆಕ್ಟ್ ಡೈರೆಕ್ಟರ್ ಮತ್ತು ಆಫೀಸರ್ಸ್ ಇದ್ದಾರೆ. ನಿಮ್ಮೆಲ್ಲರ ಜೋರ ಚಪ್ಪಾಳೆ ಮೂಲಕ ನಾನು ಸ್ವಾಗತವನ್ನು ಕೂಡ ಅವ್ರಿಗೆ ಬಯಸ್ತೇನೆ. ಮತ್ತು ಹಾಗೆ ಕೂಡ ಬೇರೆ ಜಿಲ್ಲೆಗಳಲ್ಲೂ ಕೂಡ ಅವರ ನಿರೀಕ್ಷೆಯನ್ನು ಕೂಡ ನಾವು ಮಾಡ್ತೇವೆ. ಅವರ ಅಧಿಕಾರಿಗಳ ಜೊತೆ ಮಾತನಾಡಿದ್ದೇನೆ. ಸೊ ಆ ಕೆಲಸವನ್ನು ಮಾಡೋಣ ಅನ್ನೋದು ಹೇಳಿಕ್ಕೆ ಬಯಸ್ತೇನೆ. ಹಾಗೆ ಕ್ಯಾಸ್ ಬಗ್ಗೆ ಕೂಡ ಹೇಳಿದ್ದಾರೆ. ಅವ್ರು ಕೂಡ ತಮಗೆ ಗೊತ್ತಿದೆ, ಎಷ್ಟು ಜನ ಅದರಲ್ಲಿ ಎನ್ರೋಲ್ ಮಾಡಿಸ್ಕೊಂಡಿದ್ದೀರಾ,
ನಮ್ಮ ಪುರುಷೋತ್ತಮ್ ಸಿಂಗ್ ಇವ್ರ ಆಫೀಸರ್ ಹೇಳ್ತಿರ್ತಾರೆ, ಟೆಕ್ಸ್ಟ್ ಮಾಡ್ತಲೇ ಇರ್ತಾರೆ, ಷಡಾಕ್ಷರಿ 10% ಮಾಡ್ಕೊಂಡಿಲ್ಲ ರೀ, ಎಜುಕೇಟ್ ಮಾಡಿ ಅಂತ ಹೇಳ್ತಾರೆ. ಯಾರೂ ಮಾಡ್ಕೊಳ್ಳೋದಿಲ್ಲ. ಭಾಳಷ್ಟು ಜನ ಇಲ್ಲಿರೋರು ಎಷ್ಟು ಜನ ಮಾಡ್ಕೊಂಡಿದ್ದೀರಾ ಕೈ ಎತ್ತಿ ಹೇಳ್ಬಿಟ್ರೆ ನಾನು ಚೆಕ್ ಮಾಡಿ ನೋಡ್ತೀನಿ. 10% ಮಾಡ್ಕೊಂಡಿದ್ದಾರೆ ಇಡೀ ರಾಜ್ಯದಲ್ಲಿ. ಇವತ್ತು ಸರ್ಕಾರ ಆದೇಶ ಮಾಡಿದೆ, ಇವತ್ತು ನೆಕ್ಸ್ಟ್ ಮಂತಿಂದ ಬಹುಶಃ ನಾನು ಹೇಳ್ತಾ ಇದ್ದೇನೆ, ನಿಮ್ಮ ಸ್ಯಾಲ್ರಿ ನಿಲ್ಲಿಸ್ತಾ ಇದ್ದಾರೆ ನಿಮ್ಮದನ್ನು. ನಾನು ಯಾರ್ದು ಹೇಳ್ತೀನಿ ಅಂದರೆ DDOs ಮತ್ತು EST ಮಾಡ್ತಾರಲ್ಲ ಅವ್ರ ಸಂಬಳ ನಿಲ್ಲಿಸಿ ಅಂತ ನಾನು ರೈಟಿಂಗಲ್ಲಿ ಕೊಡೋನಿದ್ದೇನೆ. ಆ್ಯಕ್ಚುಲಿ ಈ ತಿಂಗಳಿಂದನೇ ಮಾಡಬೇಕು ಅಂತ ಹೊರಟಿದ್ರು ನಿಲ್ಸಕ್ಕೆ ಸ್ಯಾಲ್ರಿ. ನಾನು ರಿಕ್ವೆಸ್ಟ್ ಮಾಡಿದೆ, ಬೇಡ ಸರ್ ಮಾಡ್ತಾರೆ ಅಂತೇಳಿ. ನೋಡಿ, ಸರ್ಕಾರ ಸ್ಕೀಮ್ ತಂದಿದೆ, ಎಷ್ಟು ಜನ ಮಾಡ್ಕೊಂಡಿದ್ದೀರಾ? ಮೊನ್ನೆ ಯಾರೋ ಒಬ್ಬರು ಟೀಚರ್ ಡೆತ್ ಆದರೂ 1 ಕೋಟಿ ಪ್ಯಾಕೇಜು ಅವ್ರು ಮಾಡ್ಕೊಂಡೇ ಇಲ್ಲ. ಇದಕ್ಕೆಲ್ಲ ತುಂಬ ಸೀರಿಯಸ್ ಆಗಿದ್ದಾವೆ. ಅದ್ರ ಜೊತೆ ದಯಮಾಡಿ ನೀವು ನಿಮ್ಮ ಯಾರು ESTನಲ್ಲಿ ನಿಮ್ಮ ಮೆಂಬರ್ಸ್ ಇದ್ದಾರೆ ಅವ್ರದ್ದೆಲ್ಲ ಬೇಗ ಕೂಡ ಅದರಲ್ಲಿ ಎನ್ರೋಲ್ ಮಾಡಿಸಿ, ಅವರ ಫ್ಯಾಮಿಲಿ ಡೀಟೇಲ್ಸ್ ಎಲ್ಲ ಕೂಡ ಎನ್ರೋಲ್ ಮಾಡಿ. ಸರ್ಕಾರ ಹೇಳುತ್ತೆ ಷಡಾಕ್ಷರಿ ಇವ್ರಿಗೆ ಇಂಟ್ರೆಸ್ಟ್ ಇಲ್ಲ, ನೀವ್ಯಾಕ್ರಿ ಹೊಡೆದಾಡ್ತಾ ಇದ್ದೀರಾ ಅಂತ ನನಗೆ ಕೇಳ್ತಾರೆ. ಯಾಕಂದರೆ ನಮ್ಮ ಫ್ಯಾಮಿಲಿ ಅವಲಂಬಿತರನ್ನೆಲ್ಲ ಕೂಡ ಅದರಲ್ಲಿ ಎನ್ರೋಲ್ ಮಾಡಬೇಕಲ್ಲ. ನಮ್ಮ ಪೆನ್ಷನ್ ಹೋಲ್ಡರ್ಸ್ ಯಾರಿದ್ದಾರೆ, ಅದು ಇನ್ಕಮ್ ಲಿಮಿಟ್ ಏನೋ ಅದೆಲ್ಲ ಕೂಡ ಆಗಬೇಕಲ್ಲ. ನಮ್ಮ ಮಕ್ಕಳದು, ನಮ್ಮ ತಂದೆ ತಾಯಿ ಏನು ರೂಲ್ಸ್ ಇದೆ ಅದೆಲ್ಲ ಕೂಡ ಇವತ್ತಿಗೂ ಕೂಡ ಆಗಿಲ್ಲ. ದಯಮಾಡಿ ನಮ್ಮ ಶಿವಮೊಗ್ಗ ಜಿಲ್ಲೆನಲ್ಲಿ 100% ಟಾರ್ಗೆಟನ್ನು ನಾವು ಆದಷ್ಟು ಬೇಗ ಈ ತಿಂಗಳಲ್ಲಿ ರೀಚ್ ಆಗಲಿಲ್ಲ ಅಂದರೆ 100% ಸಂಬಳ ಹೆಲ್ಡಪ್ ಆಗುತ್ತೆ ಅನ್ನೋದನ್ನು ಭಾಳ ನೋವಿನಿಂದ ಹೇಳಲಿಕ್ಕೆ ಬಯಸ್ತೇನೆ. ಈಗಾಗಲೇ 2 ತಿಂಗಳಿಂದನೇ ಸಂಬಳ ನಿಲ್ಲಿಸ್ಲಿಕ್ಕೆ ಹೊರಟಿದ್ರು. ಮೇ ತಿಂಗಳಿಂದ ನಾನು ಹಾಗೆ ಮಾಡ್ತಾ ಬಂದಿದ್ದೇನೆ. ಸೊ ನಾನು ಜುಲೈವರೆಗೆ ನೋಡ್ತೇನೆ, ಆಗಲಿಲ್ಲ ಅಂದರೆ ನಾನೇ ಹೇಳ್ತೇನೆ ನಿಲ್ಲಿಸ್ಬಿಡಿ ಸರ್ ಅಂತ ಹೇಳ್ತೇನೆ. ಸೊ ಅದು ಕಾರಣ ಯಾರು? DDOs ಆ್ಯಂಡ್ ನಾವುಗಳು. ನೀವು ಡ್ರೈವ್ ಮಾಡಲೇಬೇಕು, ನೋಟಿಸ್ ಕೊಡಿ. ಡೀಟೇಲ್ ಕೊಡಲಿಲ್ಲ ಅವ್ರು ಸಂಬಳ ಬಿಟ್ಟು ಮಾಡಿರಿ. ನೀವ್ಯಾಕೆ ಎದುರ್ಕೊಳ್ತೀರಾ? ಯಾರು ಡೀಟೇಲ್ಸನ್ನು ಕೊಡೋದಿಲ್ಲ ಅವ್ರು ಸಂಬಳ ಬಿಟ್ಟು ನೀವು ಮಾಡಿ. ಸೊ ದಯಮಾಡಿ ಸಮಸ್ಯೆಗಳೇನಿದೆ ಗೊತ್ತಿಲ್ಲ, ಆ ಕೆಲಸ ಆಗಬೇಕು. ಇವತ್ತು ನೋಡಿ KJD ಆನ್ಲೈನ್ ಮಾಡಿದ್ದೀವಿ, ಸಮಸ್ಯೆ ಇತ್ತು. ಇವತ್ತು 7 ದಿನಕ್ಕೆ ಸಾಲ ತೆಗೆದುಕೊಳ್ಳೋ ಸೌಲಭ್ಯಗಳು ಸಿಕ್ಕಿದೆ. ಎಷ್ಟೆಲ್ಲ ಮೊನ್ನೆ ಕೂಡ ಮೀಟಿಂಗ್ ಮಾಡಿದ್ದೀವಿ KJD ಆಫೀಸರ್ಸ್ ಜೊತೆ. ಸುಮ್ಮನೆ ಸಂಬಳ ಲೇಟ್ ಆದರೆ ಇಂಟ್ರೆಸ್ಟ್ ಆಗ್ತಾಯಿದ್ರು. ಇನ್ನು ಮುಂದೆ 6 ತಿಂಗಳಾದರೂ ಕೂಡ ಸಂಬಳ ಆಗಿಲ್ಲ ಅಂದರೆ ಇಂಟ್ರೆಸ್ಟ್ ಆಗಬಾರ್ದು ಅನ್ನುವಂಥ ತೀರ್ಮಾನವನ್ನು ಸರ್ಕಾರದಿಂದ ಮಾಡಿಸಿದ್ದೇವೆ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೇನೆ. ಮೆಚುರಿಟಿ 55 ಇರೋದು 60 ಆಗ್ತಾ ಇದೆ. 60 ವರ್ಷಕ್ಕೆ ಕೂಡ ಪಾಲಿಸಿ ಎಕ್ಸ್ಟೆನ್ಷನ್ ಆಗ್ತಾ ಇದೆ. ಇದೆಲ್ಲ ಸುಧಾರಣೆಗಳನ್ನು ನಿಮಗೋಸ್ಕರ ನಾವು ಕೂಡ ತಂದಿದ್ದೇವೆ. ದಯಮಾಡಿ ಈ ಸೌಲಭ್ಯ ತಗೊಳ್ಳಿ. ಕ್ಯಾಶ್ ಬಗ್ಗೆ ಈಗಾಗಲೇ ಮೋಹನ್ ಕುಮಾರ್ ನಾವು ಮಾತಾಡಿದ್ದೀವಿ. ಶಿವಮೊಗ್ಗದಲ್ಲಿರೋ ಯಾವ ಹಾಸ್ಪಿಟ್ಲು ಕೂಡ ಆಂಪ್ಯಾನಲ್ ಆಗಲಿಕ್ಕೆ ರೆಡಿ ಇರಲಿಲ್ಲ. ಈಗ ಎಲ್ಲರೂ ಕೂಡ ಒಪ್ಕೊಂಡು ಶಿವಮೊಗ್ಗದಲ್ಲಿರುವಂಥ 7-8 ಪ್ರತಿಷ್ಠಿತ ಆಸ್ಪತ್ರೆಗಳು ಇವತ್ತು ಆಂಪ್ಯಾನಲ್ ಆಗಿದ್ದಾವೆ. ಹಾಗಾಗಿ ಇನ್ನು ಮುಂದೆ ಅದು ಸ್ಕೀಮ್ ಬಂದರೆ 100% ಎಲ್ರಿಗೂ ಕೂಡ ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ. ಆ ಸೌಲಭ್ಯಗಳನ್ನು ಕೂಡ ನಾವು ತೆಗೆದುಕೊಳ್ಳೋಣ. ಅದು ಎನ್ರೋಲ್, ಅದ್ರ ಪೇಮೆಂಟ್ ಸಿಸ್ಟಮ್ ಕೂಡ ಲಾಸ್ಟ್ ಮಂತಿಂದ ಸ್ಯಾಲ್ರಿನಲ್ಲಿ ನಿಮ್ಮದೆಲ್ಲ ಹಿಡಿಬೇಕಿತ್ತು. ಗ್ರೂಪ್ ಸಿ 350, 250, 750. ನಾನೇನು ಮಾಡಿದೆ, ರಿಕ್ವೆಸ್ಟ್ ಮಾಡಿದೆ, ಸಡನ್ನಾಗಿ ಹಿಡಿಯೋದು ಬೇಡ ಸರ್, ನಮ್ಮದು ಎನ್ರೋಲ್ ಆಗಿ ರಿಜಿಸ್ಟರ್ ಆದಮೇಲೆ ಅದನ್ನು ಸ್ಟಾರ್ಟ್ ಮಾಡೋಣ ಅಂತೇಳಿ ರಿಕ್ವೆಸ್ಟ್ ಮಾಡಿದ್ದೇನೆ. ಹಾಗಾಗಿ ಅದನ್ನು ಕೂಡ ಮುಂದಿನ ತಿಂಗಳಿಂದ ಹಿಡಿಬೇಕು ಅಂದರೆ ನಿಮ್ಮದು ಎನ್ರೋಲ್ಮೆಂಟ್ ಆಗಬೇಕು ನಿಮ್ಮ ಸೆಕ್ಷನ್ಗಳಲ್ಲಿ. ದಯಮಾಡಿ ಆ ಕೆಲಸವನ್ನು ತಾವು ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತೇನೆ. ಇವತ್ತು ಮತ್ತೆ ಮಧ್ಯಾಹ್ನ ಮುಗಿತು, ಹೆಂಗೋ ಓವಡಿ ಕೊಟ್ಟಿದ್ದಾರೆ. ಸೊ ಮಧ್ಯಾಹ್ನ ಮುಗಿಸ್ಕೊಂಡು ಹೋಗೋಣ ಅಂತ ಯಾರು ಕೂಡ ಹೇಳಬೇಡಿ. ಸಂಜೆವರೆಗೆ ಕೂಡ ಟ್ರೈನಿಂಗ್ಸ್ ಇರುತ್ತೆ. ಡೀಟೇಲ್ ಆಗಿ ಸಮಾಧಾನವಾಗಿ ಪ್ರತಿಯೊಂದನ್ನು ಕೇಳಿ ನೋಟ್ ಮಾಡ್ಕೊಳ್ಳಿ. ತುಂಬ ಟಫ್ ಇದೆ ಈ ಸಬ್ಜೆಕ್ಟು, ಮೊದಲು ಥರ ಈಸಿ ಇಲ್ಲ, ಟಫ್ ಇದೆ. ನೀವು ತಿಳ್ಕೊಂಡ್ರೆ ನೀವು 4-6 ಜನಗಳಿಗೆ ಹೇಳಲಿಕ್ಕೆ ಆಗ್ತದೆ. ಇದೊಂದು ಒಳ್ಳೆ ಕೆಲಸ. ಇಲ್ಲ ಅಂತಂದರೆ ಯಾಕಂದರೆ ನೀವೇ ಎಸ್ಟಾಬ್ಲಿಷ್ಮೆಂಟಲ್ಲಿ ಇರ್ತೀರ, ನೀವು ಇರೋದಿಲ್ಲ. ನಿಮ್ಮದು ಬೇರೆ ಕಂಪಾಲೇಷನ್ ಚೇಂಜ್ ಆಯ್ತು ಅಂದರೆ ಅವ್ರಿಗೆ ಹೇಳಬೇಕಲ್ಲ. ಇವ್ರು ಬಂದು ಸುಧಾಮಣಿ ಮೇಡಮ್ ಇವ್ರು ಹೇಳಲಿಕ್ಕೆ ಆಗೋದಿಲ್ಲ. ನೀವು ತಿಳ್ಕೊಂಡ್ರೆ ಅವ್ರಿಗೆ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಆ ಕೆಲಸವನ್ನು ತಾವು ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಇವತ್ತಿನ ರಿಸೋರ್ಸ್ ಪರ್ಸನ್ ಏನು ಬಂದಿದ್ದಾರೆ, ನಿಮ್ಮೆಲ್ಲ ಸಮಸ್ಯೆಗಳಿಗೆ ಅವರು 2 ಸಬ್ಜೆಕ್ಟ್ಗಳ ಬಗ್ಗೆ ಉತ್ತರವನ್ನು ಕೊಡ್ತಾರೆ. ಈ ಸೌಲಭ್ಯವನ್ನು ತಾವು ಪಡ್ಕೊಳ್ಬೇಕನ್ನುವಂಥ ವಿನಂತಿ ಮಾಡ್ತೇನೆ. ತುಂಬ ಮಾತಾಡಲಿಕ್ಕೆ ಹೋಗೋದಿಲ್ಲ, ಅವ್ರಿಗೆ ಸಮಯಾವಕಾಶವನ್ನು ಕೊಡ್ತಾ ತಾವೆಲ್ಲ ಕೂಡ ಈ ಬೆನಿಫಿಟ್ಸ್ಗಳನ್ನು ಪಡಿಬೇಕಂತೇಳಿ ವಿನಂತಿ ಮಾಡ್ತಾ ಮತ್ತೊಮ್ಮೆ ತಮಗೆ ಧನ್ಯವಾದ ಸಲ್ಲಿಸ್ತೇನೆ. ಥ್ಯಾಂಕ್ ಯು.